ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RK ವ್ಲಾಗ್ಸ್. ನಾನು ನಿಮ್ಮ ರವಿಕಿರಣ್ ಮಾತಾಡ್ತಾ ಇರೋದು. ನಾವು ಇವತ್ತು ನಾಗದೇವನಹಳ್ಳಿ ಹತ್ರ ಇರೋ ಮಾರುತಿ ಸುಜುಕಿ ಶೋರೂಮ್ಗೆ ಹೋಗ್ತಾ ಇದೀವಿ. ಯಾಕೆ ಅಂತ ಕೇಳ್ತೀರಾ? ತಮ್ಮನೇಲಿ ನೀವು ನೋಡಿರೋ ಪ್ರಕಾರ ಮಾರುತಿ ಸುಜುಕಿ ಸ್ವಿಫ್ಟ್ನ ರಿವ್ಯೂ ಮಾಡಕ್ ಹೋಗ್ತಾ ಇದೀವಿ. ಹಳೆ ಸ್ವಿಫ್ಟ್ಗೂ ಈ ಸ್ವಿಫ್ಟ್ಗೂ ಏನೇನು ಚೇಂಜಸ್ ಆಗಿದೆ, ಯಾವ ರೀತಿ ಇದೆ ಸ್ಪೆಸಿಫಿಕೇಶನ್ನು ಅನ್ನೋದನ್ನೆಲ್ಲ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಟೆಸ್ಟ್ ಡ್ರೈವ್ ಒಂದು ಸಿಗ್ತಾ ಇಲ್ಲ ಗಾಡಿ, ಜಸ್ಟ್ ಇವಾಗ ಡಿಸ್ಪ್ಲೇ ಇಟ್ಟಿದ್ದಾರೆ. ಟೆಸ್ಟ್ ಡ್ರೈವ್ ಸಿಕ್ಮೇಲೆ ನೆಕ್ಸ್ಟ್ ಅದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ನೋಡೋಣ ಯಾವ ರೀತಿ ಇದೆ ಗಾಡಿ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಇದು ಹೊಸ ಸ್ವಿಫ್ಟ್ ನ್ಯೂ ಜನರೇಷನ್ ಮಾಡಲು 2024 ನೋಡ್ಬೋದು. ನೀವು ಫ್ರಂಟಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಫ್ರಂಟ್ ಗ್ರಿಲ್ ಚೇಂಜಸ್ ಆಗುತ್ತೆ, ಮತ್ತು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು, ಹಾಗೆ ಝೆಡ್ ಸೀರೀಸ್ ಇಂಜಿನ್. ಇದು ಬಂದು ಟಾಪ್ ಎಂಡು ಟಾಪ್ ಎಂಡಲ್ಲಿ ಒಂದು ವೇರಿಯಂಟ್ ಕಮ್ಮಿ ಝೆಡ್ ಸೀರೀಸು. ಹಾಗೆ ನೀವು ಇದ್ರ ಪಕ್ಕದಲ್ಲಿ ನೋಡ್ತಾ ಇರೋದು ಬಂದು VX ಆಪ್ಷನಲ್ಲು ನೋಡ್ಬೋದು, ಕಲರ್ ಯಾವ ರೀತಿ ಇದೆ ಅಂತ. ಹಾಗೆ ಸೈಡ್ ಪ್ರೊಫೈಲು, ಫ್ರಂಟ್ ಪ್ರೊಫೈಲಲ್ಲಿ ಫ್ರಂಟು ಹೆಡ್ಲೈಟು ಮತ್ತು ಪ್ರೊಜೆಕ್ಟರ್ ಗ್ರಿಲ್ಲು ಚೇಂಜಸ್ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇವಾಗ ನೋಡ್ತಾ ಇರೋದು ಬಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಮತ್ತು DRL, ಹಾಗೆ ಇಂಟರ್ನ್ ಇಂಡಿಕೇಟರ್ಸು ಇದೆ. ಫಾಗ್ ಲ್ಯಾಂಪು ಈ ಶೋರೂಮಲ್ಲಿ ಅಸೆಂಬಲ್ ಮಾಡ್ಕೊಡೋದಿಲ್ಲ, ನೀವು ಎಕ್ಸ್ಟ್ರಾ ಸರ್ವಿಸಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ಸೈಡ್ ಪ್ರೊಫೈಲ್ ಯಾವ ರೀತಿ ಇದೆ ಅಂತ. ಓಲ್ಡ್ ಸ್ವಿಫ್ಟ್ಗೂ ಈ ಸ್ವಿಫ್ಟ್ಗೂ ಸಸ್ಪೆನ್ಷನಲ್ಲಿ ಚೇಂಜಸ್ ಇದೆ. 10mm ನೋಡ್ತಾ ಇರ್ಬೋದು. ಯಾವ ಮುಂಚೆ ಇಲ್ಲಿ ಸೈಡಲ್ಲಿ ಇರ್ತಿತ್ತು ಹ್ಯಾಂಡ್ಲು, ಇವಾಗ ನೋಡಿ ಬ್ಯಾಕ್ ಸೈಡಲ್ಲಿ ಇದೆ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇವಾಗ ಟೈಲ್ ಲ್ಯಾಂಪ್ ಬಂದು ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಸಿ ಟೈಪ್ ಇವರು ಕಂಪ್ನಿ ಕಡೆಯಿಂದ ಬಿಟ್ಟಿದ್ದಾರೆ. ಆಫ್ಟರ್ ಮಾರ್ಕೆಟ್ ಬದಲು ಇವಾಗ ನೋಡಿ ಇವರೇ ಸಿ ಟೈಪ್ ಬಿಟ್ಟಿದ್ದಾರೆ. ಮತ್ತು ನೀವು ನೋಡ್ಬೋದು ಬೂಟ್ ಸ್ಪೇಸ್ ಬಂದು 268 ಲೀಟರ್ಸ್ ಇದೆ. ಪ್ರಿವಿಯಸ್ ಏನಿತ್ತು ಸ್ವಿಫ್ಟ್ಗೆ ಅದೇ ಥರನೇ ಇದೆ, ಬಟ್ ಒಂದು ಲೆವೆಲ್ಗೆ ಓಕೆ ಆಗಿದೆ. ಲೆಂತು ಮತ್ತು ವಿಡ್ತು ಇನ್ಕ್ರೀಸ್ ಆಗಿದೆ 10mm ವೈಸು. ಹಾಗೆ ನೀವು ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಪ್ರಿವಿಯಸ್ ಸ್ವಿಫ್ಟ್ಗೂ ಈ ಸ್ವಿಫ್ಟ್ಗೂ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಟೈರ್ ಸೈಜ್ ಬಂದು 185/65 R15. ಪ್ರಿವಿಯಸ್ ಸ್ವಿಫ್ಟಲ್ಲಿ 165/65 R15 ಇತ್ತು. ನೋಡೋದು ಸಸ್ಪೆನ್ಷನ್ 10mm ಜಾಸ್ತಿ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಈಗ ರಿಯರ್ ವೈಪರ್ ಮತ್ತು ಡಿಫಾಗರ್ ಕೊಟ್ಟಿದ್ದಾರೆ. ಪ್ರಿವಿಯಸ್ ಜನರೇಷನಲ್ಲಿ ಟಾಪ್ ಎಂಡ್ ಮಾತ್ರ ಕೊಡ್ತಾ ಇದ್ರು, ಮತ್ತು ಆಪ್ಷನಲ್ಲಿ ಇತ್ತು. ಈಗ ಝೆಡ್ ವೇರಿಯಂಟ್ಗೂ ಈಗ ಒಳಗಡೆ ಇಂಟೀರಿಯರ್ ಯಾವ ರೀತಿ ಇದೆ, ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಡಿಜಿಟಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಿವಿಯಸ್ ಸ್ವಿಫ್ಟ್ ಗೋಲ್ಸ್. ಹಾಗೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿ ಇದೆ. ನಾವು ಸಿಟ್ಟಿಂಗ್ ಕೆಪಾಸಿಟಿ ನೋಡ್ಬೋದು. ನೀವು ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಆಗಿದೆ. ಮುಂಚೆ ಎಲ್ಲ ಸ್ವಲ್ಪ ಲೈಟಾಗಿ ಟಿಲ್ಟ್ ಆಗ್ತಾ ಇತ್ತು ಡ್ರೈವರ್ಗೆ ಸ್ಪೆಸಿಫಿಕೇಶನ್ ಈಸಿ ಆಗಲಿ ಅಂತ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇದಾಗಿದೆ, ಟಿಲ್ಟ್ ಆಗಿದೆ. ಆಮೇಲೆ ನಿಮಗೆ ಏರ್ ಬ್ಯಾಗ್ಸು 6 ಏರ್ ಬ್ಯಾಗ್ಸು ಫುಲ್ ಎಲ್ಲ ಮ್ಯಾಂಡೇಟರಿ ಆಗಿದೆ. ಫುಲ್ ಸೇಫ್ಟಿ ಫೀಚರ್ಸ್ ಜಾಸ್ತಿ ಆಗಿದೆ JN ಕ್ಯಾಂಪ್ ವೈಸ್ ಕಡೆಯಿಂದ. ಹಾಗೆ ನೋಡ್ಬೋದು ನೀವು ಸ್ಪೀಡೋಮೀಟರ್ ಯಾವ ರೀತಿ ಇದೆ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇಂಜಿನ್ನು, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಪ್ಯಾನೆಲ್ಲು, ಹಾಗೆ ಪ್ಯಾಸೆಂಜರ್ ವೈಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಸ್ಟೇರಿಂಗ್ ಯಾವ ರೀತಿ ಇದೆ ಚೇಂಜಸ್ ಆಗಿದೆ. ಇಂಟೀರಿಯರ್ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಇದು ಲೈಟಾಗಿ ಟಿಲ್ಟ್ ಆಗಿತ್ತು ಲಾಸ್ಟ್ ಹಳೆ ಸ್ವಿಫ್ಟ್ ಹೋಲಿಸಿದ್ರೆ, ಬರೀ ಸ್ಪೀಡ್ ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಮಾತ್ರ ಟಿಲ್ಟ್ ಆಗಿತ್ತು. ಇವಾಗ ಹೋಲಿಸಿದ್ರೆ ನೀವು ಫುಲ್ಲು AC ವೆಂಟ್ಸು ಮತ್ತು AC ಆಟೋ AC ಏನಿದೆ ಅದೆಲ್ಲ ಫುಲ್ ಟಿಲ್ಟ್ ಆಗಿದೆ, ಡ್ರೈವರ್ಗೆ ಸ್ಪೆಸಿಫಿಕೇಶನ್ ಆಗಿ ಈಸಿ ಆಗಲಿ ಅಂತ. ಹಾಗೆ ನೀವು ನೋಡ್ಬೋದು ಡೋರ್ಗಳು ಕೂಲಿಂಗ್ ಏನಿಲ್ಲ, ನಾರ್ಮಲ್ ಇದೆ. ಇಲ್ಲಿ ನೋಡ್ಬೋದಾಯ್ತು ನೀವು, ಮಿರರ್ ಇದೆ ಸೇಫ್ಟಿ ಇದರಲ್ಲಿ. ಹಾಗೆ ಸಾಕೆಟ್ ಕೊಟ್ಟಿದ್ದಾರೆ, ಪವರ್ ಸಾಕೆಟ್ಟು, ಗೇರ್ ಲಿವರ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವೈರ್ಲೆಸ್ ಚಾರ್ಜರ್ ಕೂಡ ಆ್ಯಡ್ ಆಗಿದೆ. ನೋಡಿ ನೀವು ಇಲ್ಲಿ ಆ್ಯಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು AC ಇದು ಯಾವ ರೀತಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಚೇಂಜಸ್ ಆಗಿದೆ ಅಂತ. ಇದು ಟೆಂಪ್ರೇಚರ್ ಡೌನು ಅಪ್ಪು ಮತ್ತು ಫ್ಯಾನ್ ಸ್ಪೀಡು. ಹಾಗೆ ನೋಡ್ಬೋದು ಬಟನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ, ಎಲ್ಲ ಸ್ಪೆಸಿಫಿಕೇಶನ್ ಚೇಂಜ್ ಆಗಿದೆ. ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲ, ಒಂದು ವೇರಿಯಂಟ್ ಕಮ್ಮಿ ಇದೆ ಕೆಳಗಡೆ. ಸೊ ಅದರಿಂದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ರೀತಿ ಇದೆ ಅಂತ ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು ಡಿಸೈನ್ಸ್ ಎಲ್ಲ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಪ್ರಿವಿಯಸ್ ಸ್ವಿಫ್ಟ್ಗೆಲ್ಲ ಹೋಲಿಸಿದ್ರೆ ತುಂಬ ಚೇಂಜಸ್ ಆಗಿದೆ. ಹಾಗೆ ಕೀಲೆಸ್ ಎಂಟ್ರಿ ಇದೆ ನಿಮಗೆ, ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಇದು ಹೆಡ್ಲೈಟ್ಸು ನಿಮ್ಗೆ ಯಾವ ರೀತಿ ಚೇಂಜಸ್ ಬೇಕೋ ಅದೇ ರೀತಿ ಚೇಂಜಸ್ ಆಗೋ ಥರ ಇದೆ. ಸ್ಟೇರಿಂಗ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನನ್ನ ಹೈಟ್ ಬಂದು 5.8, ಅದ್ರ ರೀತಿ ನಾನು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ರಿಯರ್ ಸೈಡು ಯಾವ ರೀತಿ ಇದೆ ಸ್ಪೇಸು ನೋಡ್ಬೋದು ಬನ್ನಿ.
ಹಾಗೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಫ್ರಂಟ್ ಸೀಟ್ ಬಂದು ನನ್ನ ಹೈಟ್ಗೆ ಏನಿದೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೀಟ್ ವೈಸು. ಸೊ ನೋಡ್ಬೋದು ನೀವು ಲೆಗ್ ರೂಮ್ ಯಾವ ರೀತಿ ಚೆನ್ನಾಗಿದೆ ಅಂತ, ಆರಾಮಾಗಿ ಕುತ್ಕೋಬೋದು. 3 ಜನ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ, ಬಟ್ ಓಕೆ, ಒಂದು ಅಡ್ಜಸ್ಟ್ ಆಗಿ ಒಂದೆಲ್ಲ ಸಣ್ಣ ಇರೋರೆಲ್ಲ ಸೇರ್ಕೊಂಡು ಒಂದು 3 ಜನ ಕುತ್ಕೋಬೋದು. ಲೆಗ್ ಸಪೋರ್ಟ್ ನೋಡಿ ಚೆನ್ನಾಗಿದೆ, ಹಾಗೆ ಥೈ ಸಪೋರ್ಟು ಓಕೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಹಾಗೆ ನೋಡಿ ಹೆಡ್ ಸಪೋರ್ಟು, ಹೆಡ್ ರೂಮ್ ಯಾವ್ದು ರೀತಿ ಇದೆ ಅಂತ ತುಂಬಾ ಅಡಿಕ್ವೇಟ್ ಆಗಿದೆ, ಚೆನ್ನಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ರಿಯರ್ AC ವೆಂಟ್ಸ್ ಇದೆ, ರಿಯರ್ AC ವೆಂಟ್ಸು. ಹಾಗೆ ಫಾಸ್ಟ್ ಚಾರ್ಜಿಂಗ್ ವೋಲ್ಟ್ಸ್ ಇದೆ, ಫಾಸ್ಟ್ ಚಾರ್ಜಿಂಗ್ C ಟೈಪ್ ಕನೆಕ್ಟ್ರು ಅದು ಆ್ಯಡ್ ಮಾಡಿದ್ದಾರೆ. ಆದರೆ ಹ್ಯಾಂಡ್ ರೆಸ್ಟ್ ಒಂದು ಸಿಗ್ತಾ ಇಲ್ಲ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇಂಟೀರಿಯರ್ ವ್ಯೂ. ಇಂಜಿನಲ್ಲಿ ತುಂಬಾ ದೊಡ್ಡ ಚೇಂಜಸ್ ಆಗಿದೆ ಸ್ನೇಹಿತರೆ. ಜೆಡ್ ಸೀರೀಸ್ 1.2 ಲೀಟರು 3 ಸಿಲಿಂಡರ್ ಇಂಜಿನ್, ಪ್ರೀವಿಯಸ್ ಅಲ್ಲಿ 2 ಸಿಲಿಂಡರ್ ಇಂಜಿನ್ ಬರ್ತಾ ಇತ್ತು. ಹಾಗೆ ಮೈಲೇಜ್ ಬಂದು 25.75 ಆಟೋ ಗೇರ್ ಅಲ್ಲಿ, ಮ್ಯಾನ್ಯುಯಲ್ ಬಂದು 24.80 ಸಿಗ್ತಾ ಇದೆ. ನೀವು ನೋಡ್ಬೋದು ವೀಕ್ಷಕರೇ, ನಾವು ಇವಾಗ ನಾಗದೇವನಹಳ್ಳಿ ಮಾರುತಿ ಸುಜುಕಿ ಶೋರೂಮ್ ಅಲ್ಲಿ ಇದೀವಿ. ಇವರೇ ನಮ್ಮ ಪರಿಚಯದಲ್ಲಿ ಅಪ್ಪು ಅಂತ ಇದ್ದಾರೆ. ಏನೇ ಗಾಡಿಗಳ್ದು ಎಂಕ್ವೈರಿ ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಪೋರ್ಟ್. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಮ್ಮ ಚಾನೆಲ್ಗಳನ್ನ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ಕೂಡ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ಸ್ ತಿಳಿಸಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರ್ತ್ಕೊಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.